ರಮ್ಯಾ ಮಾಡಿದಂತಹ ಒಂದೇ ಒಂದು ಟ್ವೀಟ್ ಈಗ ಸಾಕಷ್ಟು ಕಿಡಿ ಜ್ವಾಲೆಯನ್ನು ಎಬ್ಬಿಸಿದೆ. ರಮ್ಯಾ ಟ್ವೀಟ್ಗೆ ಕೆಲವೊಂದಷ್ಟು ಜನ ಪ್ರತಿಕ್ರಿಯೆಗಳನ್ನು ಈಗ ನೀಡ್ತಾ ಇದ್ದಾರೆ. ಬೇರೆ ಬೇರೆ ನಟ ನಟಿಯರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ಮಧ್ಯೆ ನಡೀತಾ ಇರುವಂತಹ ಪೋಸ್ಟರ್ ವಾರ್. ನಟಿ ರಮ್ಯಾ ಪೋಸ್ಟರ್ಗೆ ದರ್ಶನ್ ಫ್ಯಾನ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಟಿ ರಮ್ಯಾ ಪೋಸ್ಟ್ ಬೆನ್ನಲ್ಲೇ ಫೈಟ್ ತಾರಕಕ್ಕೇರಿದೆ. ದರ್ಶನ್ ಪರ ಕೆಲವೊಂದಿಷ್ಟು ಜನ ಮಾತಾಡಿದ್ರೆ ರಮ್ಯಾ ಬೆಂಬಲಕ್ಕೆ ಒಂದಷ್ಟು ಜನ ನಿಂತಿದ್ದಾರೆ. ಈಗ ನಟಿ ರಮ್ಯಾ ಪೋಸ್ಟ್ ಬೆನ್ನಲ್ಲೇ ಇವರಿಬ್ಬರ ನಡುವಿನ ಅಂದರೆ ರಮ್ಯಾ ವರ್ಸಸ್ ದರ್ಶನ್ ಅಭಿಮಾನಿಗಳ ನಡುವಿನ ಮಾತಿನ ಫೈಟ್, ಆ ಒಂದು ಚಾಟಿಂಗ್ ಏನು ನಡೀತಾ ಇದೆ ಅಥವಾ ಒಂದು ಕಮೆಂಟ್ಸ್ ಏನು ಬರ್ತಾ ಇದೆ ಅದು ಕಂಟಿನ್ಯೂ ಆಗಿದೆ. ನಟಿ ರಮ್ಯಾ ಪೋಸ್ಟರ್ಗೆ ದರ್ಶನ್ ಫ್ಯಾನ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ದರ್ಶನ್ ಗೆಳತಿ ರಕ್ಷಿತಾ ಪ್ರೇಮ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ. ಸ್ವಲ್ಪ ಡೀಸೆನ್ಸಿಯಾಗಿ ಬಿಹೇವ್ ಮಾಡಿ, ಬೇಸಿಕ್ ಹ್ಯೂಮನ್ ಡೀಸೆನ್ಸಿ, ಅದನ್ನು ನಾನು ಎದುರು ನೋಡ್ತಾ ಇದ್ದೀನಿ. ಇಂಥ ಪೋಸ್ಟ್ಗಳು ವೈರಲ್ ಆಗಬೇಕು ಅನ್ನೋ ಒಂದು ಮಾತು. ಪ್ಲೀಸ್ ಬಿ ಕೈಂಡ್ ಆಲ್ವೇಸ್ ಅನ್ನುವಂಥದ್ದನ್ನು ಕೂಡ ರಕ್ಷಿತಾ ಅವರು ಹೇಳ್ತಾರೆ. ಕೆಲವರ ಮೆಂಟಲ್ ಸ್ಥಿತಿಯನ್ನು ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಕೈಂಡ್ ಆಗಿರಿ ಅನ್ನುವಂಥ ಒಂದು ಮಾತುಗಳನ್ನು ರಕ್ಷಿತಾ ಅವರು ಹಾಕಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾಡಿರುವಂಥ ಒಂದು ಪೋಸ್ಟ್ ಹಾಕ್ಕೊಂಡಿರುವಂಥದ್ದು, ಒಂದು ಸ್ಟೇಟಸ್ ಏನು ಹಾಕ್ಕೊಂಡಿದ್ದಾರಲ್ಲ, ಆ ಫೋಲ್ ಈಸ್ ನೋನ್ ಬೈ ಹಿಸ್ ಸ್ಪೀಚ್. ಅಂದರೆ ಒಬ್ಬ ಮೂರ್ಖನನ್ನು ಅವನ ಮಾತುಗಳಿಂದ ಗೊತ್ತು ಮಾಡ್ಕೋಬೋದು, ಮೂರ್ಖರನ್ನು ಅವ್ರ ಮಾತಿಂದ ಗುರುತಿಸ್ಬೋದು. ಅದೇ ಬುದ್ಧಿವಂತರು ಸೈಲೆಂಟ್ ಆಗಿರ್ತಾರೆ. ಅಂದರೆ ಮಾತು ಈ ಮೂರ್ಖರ ಲಕ್ಷಣ ಆದರೆ ಮೌನ ಬುದ್ಧಿವಂತರ ಸಾಧನ ಅನ್ನೋ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ಸೊ ಹೀಗೆ ಒಂದಷ್ಟು ಪೋಸ್ಟ್ ವಾರ್ ಈಗ ಆರಂಭವಾಗಿದೆ. ಯಾವಾಗ ರಮ್ಯಾ ಒಂದು ಪೋಸ್ಟ್ ಮಾಡಿದ್ರು, ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ನಡೆದಂಥ ಒಂದು ವಿಚಾರಣೆ ಅದಾದ ಮೇಲೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ಇನ್ನೇನೊಂದು ವಾರ 10 ದಿನಗಳಲ್ಲಿ ಅನ್ನುವಂಥದ್ದನ್ನು ವಿಚಾರಣೆಯನ್ನು ಮುಂದೂಡಿದ್ರು. ಅಂದರೆ ಆದೇಶವನ್ನು ಕಾಯ್ದಿರಿಸಲಾಯಿತು. ಅದಾದ ನಂತರ ರಮ್ಯಾ ಅವರು ಒಂದು ಪೋಸ್ಟ್ ಹಾಕ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಒಂದು ಕೊನೆಯ ಆಶಾಕಿರಣ ಇದ್ದಂತೆ. ಅಂದರೆ ಎಲ್ರಿಗೂ ನ್ಯಾಯ ಸಿಗಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋ ರೀತಿಯಲ್ಲಿ, ಅಂದರೆ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿಗೂ ಕೂಡ ನ್ಯಾಯ ಸಿಗುವಂತಾಗಲಿ ಅಂತ ಹೇಳಿ ರಮ್ಯಾ ಪೋಸ್ಟ್ ಹಾಕಿದ್ರು. ಅದಾದ ನಂತರ ಆರಂಭವಾಗಿರುವಂಥ ವಾರ್. ನಟಿ ರಮ್ಯಾ ವಿರುದ್ಧ ದರ್ಶನ್ ಪತ್ನಿ ದೂರು ಕೊಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ವಿಜಯಲಕ್ಷ್ಮಿ ಸಜ್ಜಾಗಿದ್ದಾರೆ ಅಂತ ಹೇಳಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಡ್ತಾರಾ? ಹಾಗಾದ್ರೆ ಯಾಕಂದ್ರೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ರ ಬಗ್ಗೆ ರಮ್ಯಾ ಹಾಕಿದಂಥ ಒಂದು ಪೋಸ್ಟ್ ಏನಿದೆಯಲ್ಲ, ಅದು ಪ್ರಕರಣ ಕೋರ್ಟಲ್ಲಿದೆ. ಹಾಗಿರುವಾಗ ರಮ್ಯಾ ಅವರು ಏಕಪಕ್ಷೀಯವಾಗಿ ಹೇಗೆ ಪೋಸ್ಟ್ ಹಾಕಿದ್ರು? ಇದೊಂಥರ ಕಂಟೆಂಪ್ಟ್ ಆಗಲ್ವಾ ಕೋರ್ಟ್ಗೆ ಅನ್ನುವಂಥ ಒಂದು ಪ್ರಶ್ನೆ ಮಾಡಿ ಈಗ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಈಗ ಮುಂದಾಗ್ತಿದ್ದಾರೆ ಅನ್ನುವಂಥದ್ದು ಅವರ ಆಪ್ತ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ. ಏಕಪಕ್ಷೀಯವಾಗಿ ರಮ್ಯಾ ಅವರು ಹೀಗೆ ಕಮೆಂಟ್ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ಈಗ ರೇಣುಕಾಸ್ವಾಮಿ ಫ್ಯಾಮಿಲಿಗೆ ನ್ಯಾಯ ಸಿಗುವಂತಾಗಲಿ ಅಂತ ಹೇಳಿದ್ರೆ ನೇರ ಅವರು ದರ್ಶನ್ ತಪ್ಪಿತಸ್ಥರು, ದರ್ಶನ್ಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಕೆಲವೊಂದಷ್ಟು ಜನ ಇದನ್ನು ಅರ್ಥೈಸ್ಕೊಂಡಿದ್ದಾರೆ. ಹಾಗಾಗಿ ನಡೀತಾ ಇರುವಂಥ ಎಲ್ಲ ವಾರ್ಗಳು ಟ್ವೀಟ್ ವಾರ್ಗಳು. ಸೈಬರ್ ಪೊಲೀಸ್ಗೆ ಈಗ ದೂರು ಕೊಡೋದಕ್ಕೆ ಒಂದು ಕಡೆ ವಿಜಯಲಕ್ಷ್ಮಿ ಅವರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಮತ್ತೊಂದು ಕಡೆ ರಮ್ಯಾ ಕೂಡ ಈಗೇನು ತಮಗೆ ಅಶ್ಲೀಲವಾಗಿ ಕಮೆಂಟ್ಗಳು ಬರ್ತಾ ಇವೆ, ಕೆಲವೊಂದಷ್ಟು ಜನ ಬೆದರಿಕೆ ಹಾಕ್ತಾ ಇದ್ದಾರೆ, ಕೆಟ್ಟದಾಗಿ ಅವ್ರ ಪರ್ಸ್ನಲ್ ಆಗಿ ಅವರಿಗೆ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂಥ ಒಂದಷ್ಟು ಪೋಸ್ಟ್ಗಳು, ಇದೆಲ್ಲವೂ ಕೂಡ ಖಂಡಿಸಿ ಅವರು ಕೂಡ ಕಂಪ್ಲೇಂಟ್ ಕೊಡುವಂಥ ಒಂದು ಸಾಧ್ಯತೆಗಳಿವೆ. ಇನ್ನೊಂದು ಕಡೆ ನಟಿ ರಕ್ಷಿತಾ ಮಾಡಿರುವಂಥ ಒಂದು ಪೋಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರೋದು ನೋಡಿ. ಇಲ್ಲಿ ಯು ನೋ ವಾಟ್ ಐ ವುಡ್ ರಿಯಲಿ ಲೈಕ್ ಟು ಸಿ ಗೋ ವೈರಲ್. ಅಂದರೆ ಯಾವ ಪೋಸ್ಟ್ ವೈರಲ್ ಆಗಬೇಕು ಅಂತೇಳಿ ನಾನು ಬಯಸ್ತೀನಿ ಅಂತ ಹೇಳಿದ್ರೆ ಅದು ಬೇಸಿಕ್ ಹ್ಯೂಮನ್ ಡೀಸೆನ್ಸಿ. ಅಂದರೆ ಒಂದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಇರಬೇಕಾದಂಥ ಒಂದು ಸಭ್ಯತೆ, ಆ ಡೀಸೆನ್ಸಿ ಅದಿರಬೇಕು. ಅದು ಆ್ಯಕ್ಚುಲಿ ವೈರಲ್ ಆಗಬೇಕಂದ್ರೆ ಅದು ಎಲ್ಲ ಕಡೆನೂ ಕೂಡ ಹರಡಬೇಕು ಅನ್ನೋ ರೀತಿಯಲ್ಲಿ ರಕ್ಷಿತಾ ಅವ್ರು ಹೇಳಿದ್ದಾರೆ. ಸೊ ಇಟ್ ಮೀನ್ಸ್ ಯಾರು ಅಶ್ಲೀಲವಾಗಿ ಮಾತಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಬೇಸಿಕ್ ಡೀಸೆನ್ಸಿಯನ್ನು ಕಲ್ತ್ಕೊಳ್ಳಿ, ಸಭ್ಯತೆಯನ್ನು ಕಲ್ತ್ಕೊಳ್ಳಿ ಅನ್ನೋ ರೀತಿಯಲ್ಲಿ ರಕ್ಷಿತಾ ಈಗ ಅದನ್ನು ಟ್ವೀಟ್ ಮಾಡಿದ್ದಾರೆ. ನಾನು ಏನ್ ಬಯಸ್ತೀನಿ ಎಂದು ನಿಮಗೆ ತಿಳಿದಿದ್ಯಾ? ನನಗೆ ನಿಜವಾಗಿಯೂ ಏನು ಇಷ್ಟ ನಿಮಗೆ ಗೊತ್ತಾ? ವೈರಲ್ ಆಗ್ತಿರೋದ್ರಲ್ಲಿ ಏನ್ ಇಷ್ಟ ಅಂತ ನಿಮಗೆ ತಿಳಿದಿದ್ಯಾ? ಹೀಗಾಗಿ ಜನರ ಮಾನಸಿಕ ಆರೋಗ್ಯವನ್ನ ನೋಡೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ. ಸಾಮಾನ್ಯ ಸಭ್ಯತೆ ಬೇಕಿದೆ. ಸೊ ಹೀಗೆ ಒಂದು ಕಡೆ ರಕ್ಷಿತಾ ಈಗ ಪೋಸ್ಟ್ ಹಾಕಿದರೆ ವಿವಾದಕ್ಕೆ ಕಿವಿಗೊಡದಂತೆ ಅಭಿಮಾನಿಗಳ ಮನವಿ ಮಾಡಿದ್ರೆ ದರ್ಶನ್ ಅಭಿಮಾನಿಗಳಿಗೇನೆ ಮನವಿ ಮಾಡ್ತಾ ಇದ್ದಾರೆ. ಈಗ ಒಂದಷ್ಟು ಜನ ದರ್ಶನ್ ಅಭಿಮಾನಿಗಳು, ದರ್ಶನ್ ಫ್ಯಾನ್ಸ್ ಅಧಿಕೃತ ಪೇಜ್ನಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಯಾರು ಕೂಡ ಸುಮ್ಮನೆ ಪ್ರತಿಕ್ರಿಯೆ ನೀಡಬೇಡಿ, ಯಾರು ಏನೇ ಪೋಸ್ಟ್ ಹಾಕಿದ್ರು ಕೂಡ ಅದಕ್ಕೆ ಅಶ್ಲೀಲವಾಗಿ ಈ ರೀತಿಯಾಗಿ ಕಮೆಂಟ್ ಎಲ್ಲ ಮಾಡಕ್ಕೆ ಹೋಗಬೇಡಿ
ಅನ್ನುವಂಥದ್ದು. ಅಫ್ಕೋರ್ಸ್ ಯಾಕಂದರೆ ಈಗ ಕೇಸ್ ಇನ್ನೂ ಕೋರ್ಟಲ್ಲಿದೆ, ಇನ್ನೂ ನಡೀತಾ ಇದೆ ಕೇಸ್, ದರ್ಶನ್ ವಿರುದ್ಧವಾಗಿ ನಡೀತಾ ಇರುವಂಥ ಒಂದು ಪ್ರಕರಣ, ಅದರ ಇತ್ಯರ್ಥ ಇನ್ನೂ ಕೂಡ ಆಗಿಲ್ಲ. ಇದೆಲ್ಲವೂ ಕೂಡ ವ್ಯತಿರಿಕ್ತವಾಗಿ ಪರಿಣಾಮಗಳನ್ನು ಬೀರಬಹುದು. ಯಾಕಂದರೆ ನೋಡಿ, ದರ್ಶನ್ ಅವರ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಥವಾ ಯಾವ ರೀತಿಯಾಗಿ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ, ಇದು ಹೀಗೆ ಮುಂದುವರಿಬಹುದು. ಒಂದು ವೇಳೆ ಈ ಪ್ರಕರಣದಲ್ಲಿ ಬೇರೆ ರೀತಿಯಾದಂಥ ಒಂದು ಜಡ್ಜ್ಮೆಂಟ್ ಬಂದರೆ ಅಂಥೇಳಿ ಅವರ ವಿರುದ್ಧವಾಗಿ ವಾದ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಈಗ ದರ್ಶನ್ ಅಭಿಮಾನಿಗಳೇ ಮನವಿ ಮಾಡ್ತಾ ಇರುವಂಥದ್ದು, ದಯವಿಟ್ಟು ಯಾರು ಈ ಥರದಕ್ಕೆಲ್ಲ ಹೋಗಬೇಡಿ, ಕಿವಿಗೊಡಬೇಡಿ ವಿವಾದಗಳಿಗೆ, ಸುಮ್ಮನೆ ಪೋಸ್ಟ್ ಮಾಡಬೇಡಿ. ನಟಿ ರಮ್ಯಾ ಪರ ಈಗ ಪ್ರಥಮ್ ಬ್ಯಾಟ್ ಮಾಡ್ತಾ ಇದ್ದಾರೆ. ನಾನು ನಟಿ ರಮ್ಯಾ ಮೇಡಮ್ ಪರ ನಿಲ್ತೀನಿ, ನಾವೆಲ್ಲರೂ ನಟಿ ರಮ್ಯಾ ಪರವಾಗಿ ನಿಂತ್ಕೊಳ್ಳೋಣ, ಇದು ಪ್ರಥಮ್ ಹೇಳ್ತಾ ಇರೋದು. ನಟಿ ರಮ್ಯಾ ಅವರ ಆತ್ಮಗೌರವ ಪರ ನಿಲ್ಲಬೇಕು, ಇಲ್ಲದೇ ಇದ್ರೆ ನಾವೆಲ್ಲರೂ ಕಲಾವಿದರಾಗೋಕ್ಕೆ ನಾಚಿಕೆ ಆಗಬೇಕು ಅಂತ ಹೇಳಿ ಬರೆದಿದ್ದಾರೆ ಇವರು. ಐ ಸ್ಟ್ಯಾಂಡ್ ವಿತ್ ರಮ್ಯಾ ಮೇಡಮ್, ಇದು ಒಳ್ಳೆ ಹುಡುಗ ಪ್ರಥಮ್ ಹಾಕ್ಕೊಂಡಿರೋದಿದು. ನಾನು ನಟಿ ರಮ್ಯಾ ಮೇಡಂ ಪರ ನಿಲ್ಲುತ್ತೇನೆ, ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ. ಈಗಲೂ ನಾವು ರಮ್ಯಾರವರ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆ ಆಗ್ಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ. ಇಷ್ಟೆಲ್ಲ ಆದ್ರೂ ಜಾಣ ಕಿವುಡಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಆಯಸ್ಸು ನೀಡಲೆಂದು ಪ್ರಾರ್ಥನೆ. ನಾನು ನಟಿ ರಮ್ಯಾ ಮೇಡಂ ಪರ ನಿಲ್ಲುತ್ತೇನೆ, ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ. ಈಗಲೂ ನಾವು ರಮ್ಯಾರವರ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆ ಆಗ್ಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ. ಇಷ್ಟೆಲ್ಲ ಆದ್ರೂ ಜಾಣ ಕಿವುಡಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಆಯಸ್ಸು ನೀಡಲೆಂದು ಪ್ರಾರ್ಥನೆ. ಇನ್ನೊಂದು ಕಡೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಕೂಡ ಮಾತಾಡಿದ್ದಾರೆ. ಒಳ್ಳೆ ಫ್ಯಾನ್ಸ್ ಯಾರು ಕೂಡ ಈ ರೀತಿ ಮಾಡೋದಿಲ್ಲ, ಫ್ಯಾನ್ಸ್ಗಳೇ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಕೂಡ ಇಲ್ಲ, ಅವ್ರು ಯಾರೋ ಕಿಡಿಗೇಡಿಗಳು ಇರಬಹುದು ಅಂತ ಹೇಳಿದ್ದಾರೆ. ಫ್ಯಾನ್ಸ್ ಅನ್ನೋದು ಇವತ್ತಲ್ಲ ಸರ್, ಏನು ಚಿತ್ರರಂಗ ಹುಟ್ಟಿದೆಯಲ್ಲ ಆವತ್ತಿನ ದಿನ ಫ್ಯಾನ್ಸ್ ಅನ್ನೋರು ಇದ್ದೇ ಇದ್ದಾರೆ. ನಮ್ಮ ರಾಜನ್ ಅವರು ಅವ್ರ ಫ್ಯಾನ್ಸ್ನ ಅಭಿಮಾನಿಗಳನ್ನ ದೇವ್ರುಗಳಂತ ಹೋಲಿಸೋರು ಸರ್. ಈ ಅಭಿಮಾನಿಗಳು ಅವ್ರು ಯಾರು ನಾಯಕ ನಟನ್ನ ಇಷ್ಟಪಡ್ತಾರೋ ಅವ್ರುಗಳ ದೇವರು ಅಂತ ಭಾವಿಸೋರು ಅಂತ ಅವರೆಲ್ಲ ಸರ್. ನಾವು ಈ ಚಿತ್ರರಂಗನೂ ಒಂದು ರೇಂಜಿಗೆ ಜೀವನ ಮಾಡಬೇಕಾದ್ರೆ ನಮ್ಮ ಫ್ಯಾನ್ಸ್ ಬೇಕೇ ಬೇಕು ಸರ್, ಅಭಿಮಾನಿಗಳು ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸರ್. ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತೀರ, ಫ್ಯಾನ್ಸೇ ಮಾತಾಡ್ತಾರೆ ಅಂತ ಏನು ಯಾರ ಹತ್ರ ಪ್ರೂಫ್ ಇದೆ ಸರ್? ಅದು ವಿಚಾರದಲ್ಲಿ ಗೊತ್ತಾಗಲಿ. ಕೆಲವು ಕಿಡಿಗೇಡಿಗಳು ಎಲ್ಲ ಕಡೆಯೂ ಇರ್ತಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ. ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗೋದೇ ಇಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ನಮ್ಮ ಏನು ನಾಯಕಿಗೂ ಫ್ಯಾನ್ಸ್ ಇದ್ದರು, ನಟರುಗಳಿಗೂ ಫ್ಯಾನ್ಸ್ ಇದ್ದಾರೆ ಅಲ್ವಾ? ಈ ಫ್ಯಾನ್ಸ್ ಇದ್ದಾರಲ್ಲ ಸರ್, ಇವತ್ತಿನ ದಿನ ಒಬ್ಬ ಆರ್ಟಿಸ್ಟ್ನ CMಗಳು ಮಾಡಿರೋ ಉದಾಹರಣೆಗಳಿದೆ ಸರ್. ಅವ್ರ ಫ್ಯಾನ್ಸು ನೆನೆಸ್ಕೊಂಡ್ಬಿಟ್ರೆ ಮಾಡಲೇಬೇಕು, ಇವ್ರಿಗೆ ಯಾವ ರೀತಿ ಬೇಕಾದ್ರೆ ನಾವು ಸಹಾಯ ಮಾಡಬೇಕಂದ್ರೆ ನಮ್ಮ ಅವರ ರಾಜ್ಯದಲ್ಲಿ NTR ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್, ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್. ಅಷ್ಟು ಮಟ್ಟಿಗೆ ಎತ್ಕೊಂಡು ಹೋಗ್ತಾರೆ ಆ ಫ್ಯಾನ್ಸು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಮಾಲ್ತೇಶ್ ಜೋಗಿನಿಂದ. ಮಾಲ್ತೇಶ್, ಈಗ ರಮ್ಯಾ ಮಾಡಿದಂತಹ ಒಂದೇ ಒಂದು ಆ ಪೋಸ್ಟ್ ಏನಿದೆ ಈಗ ಸಾಕಷ್ಟು ಕಿಡಿ ಹೊತ್ತಿಸಿದೆ. ಅದಾದ ನಂತರ ಅವರ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಮಾಡಿದಂತಹ ಕಮೆಂಟ್ಸ್, ಅದಕ್ಕೆ ರಮ್ಯಾ ಅವರು ಕೊಟ್ಟಂಥ ರಿಯಾಕ್ಷನ್. ಈಗ ಚಿತ್ರರಂಗದ ಕೆಲವೊಂದಿಷ್ಟು ಜನ ಕೂಡ ಬಂದಿದ್ದಾರೆ. ರಕ್ಷಿತ್ ಅವರು ಮಾತಾಡ್ತಾ ಇದ್ದಾರೆ, ಅವ್ರು ಟ್ವೀಟ್ ಮಾಡಿದ್ದಾರೆ, ಇನ್ನು ಪ್ರಥಮ್ ಮಾತಾಡಿದ್ದಾರೆ. ಸೊ ಇದೆಲ್ಲದರ ನಡುವೆ ಈಗ ಕಂಪ್ಲೇಂಟ್ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತಾಗ್ತಾ ಇದೆ. ಜೋಗಿನ್, ಈಗ ಯಾರಾದರೂ ಮುಂದೆ ಬಂದಿದ್ದಾರಾ ಕಂಪ್ಲೇಂಟ್ ಕೊಡೋದಕ್ಕೆ? ಈಗ ಒಂದು ಕಡೆ ರಮ್ಯಾ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದು ವಿಚಾರ, ಇನ್ನೊಂದು ಕಡೆ ವಿಜಯಲಕ್ಷ್ಮಿ ಅವರು ಕೂಡ ರಮ್ಯಾ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥದ್ದಿದೆ. ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಆಗಿದೆಯಾ ಮಾಲ್ತೇಶ್? ಏನಾದರೂ ವಿಚಾರಗಳು ಗೊತ್ತಾಗ್ತಿದೆಯಾ? ಕಂಪ್ಲೇಂಟ್ ಕೊಡೋದಕ್ಕೆ ಯಾರಾದರೂ ಮುಂದಾಗಿದ್ದಾರೆ? ರೆಹಮಾನ್, ಈಗಾಗಲೇ ಏನಂತಂದರೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು. ಅದಂದರೆ ರಮ್ಯಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗುವಂಥ ಭರವಸೆ ಇದೆ ಅನ್ನುವಂತಹ ಒಂದು ಪೋಸ್ಟ್ ಏನಿತ್ತು, ಅಲ್ಲಿಂದ ಶುರುವಾಗಿರ್ತಕ್ಕಂಥ ಈಗ ಜಟಾಪಟಿ ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ನಿನ್ನೆ ಸಂಜೆ ಅದು ಅತಿರೇಕಕ್ಕೆ ಹೋಗಿರ್ತಕ್ಕಂಥದ್ದು. ಅಂದರೆ ದರ್ಶನ್ ಅವರ ಫ್ಯಾನ್ಸ್ಗೂ ರೇಣುಕಾ ಸ್ವಾಮಿ ಅವ್ರಿಗೂ ಏನು ವ್ಯತ್ಯಾಸ ಅನ್ನುವಂಥ ರೀತಿಯಲ್ಲಿ ರಮ್ಯಾ ಅವರು ಪೋಸ್ಟ್ನ ಮಾಡಿದರು. ಸೊ ಅದಾದ ನಂತರ ಇವತ್ತು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅಂದರೆ ಈ ಅಂಶಗಳನ್ನು ಗಮನಿಸಿರ್ತಕ್ಕಂಥ ರಮ್ಯಾ ಅವರು ತನಗಾಗಿರ್ತಕ್ಕಂಥ ಸಮಸ್ಯೆನ, ತಮಗಾಗಿರ್ತಕ್ಕಂತಹ ಒಂದು ನೋವನ್ನು ಸೈಬರ್ ಕ್ರೈಮ್ಗೆ ದೂರು ಕೊಡೋ ಮುಖಾಂತರ ಹೊರಹಾಕುವಂಥ ಸಾಧ್ಯತೆಗಳು ಕೂಡ ಇತ್ತು. ಬಟ್ ಇವತ್ತು ಏನಂತಂದರೆ ರಮ್ಯಾ ಅವರು ಸೈಬರ್ ಕ್ರೈಮ್ಗೆ ದೂರು ಕೊಡ್ಬೋದು ಅನ್ನೋಂಥ ನಿರೀಕ್ಷೆಗಳಿದೆ. ಬಟ್ ಇಲ್ಲಿ ಮಧ್ಯಾಹ್ನ 3 ಗಂಟೆ
ಗಂಟೆ ವೇಳೆಗೆ ರಮ್ಯಾ ಅವರಿಗೆ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರವಾಗಿ ಅವರು ಒಂದು ಕಮರ್ಷಿಯಲ್ ಕೋರ್ಟ್ ಬಳಿ ಬರುವಂತಹ ಸಾಧ್ಯತೆಗಳಿದೆ. ಅದೆಲ್ಲವನ್ನು ಮುಗಿದ ನಂತರ ರಮ್ಯಾ ಅವರು ಬಹುತೇಕ ಸೈಬರ್ ಕ್ರೈಮ್ಗೆ ಇವತ್ತೇ ಸಂಜೆ ಒಳಗಡೆ ದೂರು ಕೊಡ್ತಾರಾ ಅಥವಾ ತಮ್ಮ ವಕೀಲರ ಜೊತೆ ಕೂಡ ಚರ್ಚಿಸ್ತೀನಿ ಅಂತ ಹೇಳಿರ್ತಕ್ಕಂಥ ಮಾತಿದೆ. ವಕೀಲರು ಯಾವ ರೀತಿ ಸೂಚನೆಗಳನ್ನ ರಮ್ಯಾ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ಸ್ಪಷ್ಟಪಡಿಸುವಂತಹ ಬೆಳವಣಿಗೆಗಳು ಒಂದು ಕಡೆ ಇದ್ರೆ, ಈ ಒಂದು ಪೋಸ್ಟ್ ನ ಗಮನಿಸಿರ್ತಕ್ಕಂಥ ರಕ್ಷಿತಾ ಅವರು ಆಸ್ ಯೂಶುವಲ್ ರಕ್ಷಿತಾ ಅವರು ದರ್ಶನ್ ಅವರಿಗೆ ಯಾವತ್ತೂ ಕೂಡ ಆಪ್ತರು, ಸೊ ಜೊತೆನೆ ನಿಂತಿರ್ತಕ್ಕಂಥದ್ದು. ಅವ್ರು ಎಂಥದ್ದೇ ಸಂದರ್ಭದಲ್ಲಿದ್ದರೂ ಕೂಡ ರಕ್ಷಿತಾ ಅವ್ರ ಜೊತೆ ನಿಂತಿರ್ತಕ್ಕಂಥದ್ದು. ಇನ್ನು ದರ್ಶನ್ ಅವರು ಕೂಡ ಜೈಲಿನಿಂದ ಹೊರ ಬಂದ ನಂತರ ಅವರ ಜೊತೆ ನಿಂತವರ ಹೆಸರು ಹೇಳುವಂಥದ್ರಲ್ಲಿ ರಕ್ಷಿತಾ ಅವರ ಹೆಸರು ಕೂಡ ಇತ್ತು. ಈ ಎಲ್ಲಾ ಬೆಳವಣಿಗೆಗಳ ಜೊತೆಗೆ ರಕ್ಷಿತಾ ಅವರು ದರ್ಶನ್ ಅವರ ಫ್ಯಾನ್ಸ್ಗೆ ಒಂದು ರೀತಿ ಮನವಿ ಮಾಡಿದಂತ ಪೋಸ್ಟ್ ಇತ್ತು, ಜೊತೆಗೆ ಇಂಡೈರೆಕ್ಟ್ ಆಗಿ ರಮ್ಯಾ ಅವರಿಗೆ ಟಾಂಗ್ ಕೊಡುವಂತ ರೀತಿಯಲ್ಲಿ ಇತ್ತು. ಅಂದ್ರೆ ಸಭ್ಯತೆ ಮುಖ್ಯ, ಮಾನಸಿಕ ಆರೋಗ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಅನ್ನೋದ್ರ ಜೊತೆಗೆ ಈ ಬೆಳವಣಿಗೆ ಆದ ತಕ್ಷಣನೇ ಈಗ ಕೆಲವು ನಟ ನಟಿಯರು ಅಂದ್ರೆ ಒಂದು ಕಡೆ ರಮ್ಯಾ ಅವರ ಪರವಾಗಿ ನಿಲ್ಲುವಂಥದ್ದಾದ್ರೆ ಇನ್ನೊಂದು ಕಡೆ ದರ್ಶನ್ ಅವರ ಪರವಾಗಿ ನಿಲ್ಲುವಂಥದ್ದು ಕೂಡ ಬೆಳವಣಿಗೆ ಕೂಡ ಆಗ್ತಿದೆ. ನಟ ಪ್ರಥಮ್ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಅವರ ಪರವಾಗಿ ನಿಲ್ಲಬೇಕು, ಈ ಸಂದರ್ಭದಲ್ಲಿ ಅವರ ಆತ್ಮಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದಾದ್ರೆ ಇತ್ತ ಫಿಲಂ ಚೇಂಬರ್ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ಅಂದ್ರೆ ಫ್ಯಾನ್ಸು ಒಬ್ಬ ನಟನನ್ನ ಯಾವ ಮಟ್ಟಕ್ಕೂ ಕೂಡ ಕೊಂಡೊಯ್ಯುವಂತಹ ಸಾಧ್ಯತೆಗಳಿದೆ. ಜಯಲಲಿತಾ ಅವರಾಗಿರ್ಬೋದು, NTR ಅವರಾಗಿರ್ಬೋದು, ಅವರನ್ನ ಉಲ್ಲೇಖಿಸಿ ಹೇಳುವಂಥದ್ದಾದ್ರೆ ಕೆಲವು ಅಭಿಮಾನಿಗಳು ಅವರಿಗೆ ಪೂರಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ, ಬಟ್ ಅದರಲ್ಲೂ ಕೂಡ ಕೆಲವು ಕಿಡಿಗೇಡಿಗಳಿರ್ತಾರೆ. ಸೊ ಹಾಗಾಗಿ ಈ ಪೋಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು, ಈ ರೀತಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಅವ್ರು ನಿಜವಾಗ್ಲೂ ಫ್ಯಾನ್ಸ್ ಅನ್ನೋಂಥದ್ದನ್ನು ಕೂಡ ಪರಿಗಣಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿ ವಿಜಯಲಕ್ಷ್ಮಿ ಅವರು ಕೊನೆಯದಾಗಿ ಒಂದು ಫುಲ್ ಸ್ಟಾಪ್ ಇಡೋ ರೀತಿಯಲ್ಲಿ ಮಾತನಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಸೊ ಅಂದ್ರೆ ಬುದ್ಧಿವಂತರ ಮೌನ ತುಂಬಾ ಮುಖ್ಯ ಆಗುತ್ತೆ. ಸೊ ಅಂದ್ರೆ ಮೂರ್ಖರ ಮಾತಿಗಿಂತ ಅನ್ನುವಂಥ ರೀತಿಯಲ್ಲಿ ಅವರು ತಮ್ಮ ನಡೆಯನ್ನ ಎಲ್ಲೋ ಒಂದು ರೀತಿ ಬದಲಾಯಿಸಿದ್ರ ಅನ್ನುವಂಥ ಉತ್ತರ ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸೈಬರ್ ಕ್ರೈಮ್ಗೆ ವಿಜಯಲಕ್ಷ್ಮಿ ಅವರು ದೂರು ಕೊಡ್ತಾರೆ ಅಂತ ಕುತೂಹಲ ಇತ್ತು, ಬಟ್ ಈ ಪೋಸ್ಟೇ ಅದಕ್ಕೆ ಉತ್ತರನಾ? ಸೊ ರಮ್ಯಾ ಅವರ ಮಾತಿಗೆ ಇದೊಂದೇ ಟಾಂಗ ಅನ್ನುವಂಥ ರೀತಿಯ ಪ್ರಶ್ನೆ ಕೂಡ ಎದುರಾಗಿದೆ. ಒಟ್ಟಾರೆಯಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಮ್ಯಾ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತಹ ಸಾಧ್ಯತೆಗಳಿದೆ. ಆ ನಂತರ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಈಗ ದರ್ಶನ್ ಅವರ ಅಭಿಮಾನಿಗಳು ಓವರಾಲ್ ಆಗಿ ಹೇಳುವಂತಂದ್ರೆ ಕೊನೆಯದಾಗಿ ದರ್ಶನ್ ಅವರ ಅಭಿಮಾನಿಗಳಿಗೂ ಕೂಡ ಒಂದು ಕಿವಿ ಮಾತಿದೆ, ವಿವಾದ ಬೇಡ, ಸುಮ್ಮನಿರಿ, ಸಂದರ್ಭ ಸರಿ ಇಲ್ಲ ಅನ್ನುವಂಥದ್ದು. ಈಗ ಅವ್ರಿಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಮೇಲೆ ಎಲ್ಲೋ ಪರಿಣಾಮ ಬೀರ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾತನ್ನ ಅಭಿಮಾನಿಗಳು ತಮಗೆ ತಾವೇ ಹೇಳ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಏನೋ ದರ್ಶನ್ ಅವರ ಕಡೆಯಿಂದ ಸಿಕ್ಕ ಸೂಚನೆ ಆಗಿದೆಯಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ರೆಹಮಾನ್, ಥ್ಯಾಂಕ್ ಯು ಮಾಲ್ತೇಶ್.